ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ಆಮೇಲೆ ಅದ್ರದ್ದು ಕೀ ಆನ್ಸರ್ ಯಾವಾಗ ಬರುತ್ತೆ ಅಂತೇಳಿ, ನಾರ್ಮಲೈಸೇಷನ್ ಎಷ್ಟಾಗುತ್ತೆ ಅಂತೆಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ರೀತಿ ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಅಂತೇಳಿ ಎಲ್ಲ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಯಾರು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ, ಯಾಕಂತಂದ್ರೆ ಬೇರೆ ಮತ್ತು ಮುಂದೆ ಕಾಲ್ಫಾರ್ಮ್ ಅದ ಅದಕ್ಕೂ ಯೂಸ್ ಆಗುತ್ತೆ. ಓಕೆ, ಹಾರ್ಡ್ ಶಿಫ್ಟ್ ಎಷ್ಟಿದ್ದು, ಯಾವ್ಯಾವ ಡೇಟಿಗಿದ್ದು ಅವನ್ನೆಲ್ಲ ಹೇಳ್ತಾ ಹೋಗ್ತೀನಿ, ನೋಡಿರಿ. ಅದೇ ರೀತಿ ಅಗ್ನಿವೀರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ, ಟಾಪಿಕ್ ವೈಸ್ ಮಾಡ್ತಾಯಿದ್ದೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದು ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಓಕೆ, ಡನ್. ಓಕೆ, ಅದೇ ಹೇಳಿದಂಗೆ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾವುದೇ ವಿಡಿಯೋ ಅಪ್ಲೋಡ್ ಆದರೂ ನಿಮ್ಗೆ ಮೆಸೇಜ್ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಇಲ್ಲಿ ಬರ್ರಿ, ಏನಪ್ಪ RPF 2000 ಕಾನ್ಸ್ಟೇಬಲ್ ಏನು ರೀ 2025 ನೋಟಿಫಿಕೇಷನ್ ಆಗಿತ್ತು. ಎಷ್ಟಿದ್ದು 4,200 ಸಮಥಿಂಗ್, 4,000 ಪ್ಲಸ್ ಇದು, 4,208 ಪೋಸ್ಟ್ ಇದ್ದು. ಇದರದ್ದು ಎಕ್ಸಾಮ್ ಯಾವಾಗ ನಡೆದು ನಮಗೆ 2 ಮಾರ್ಚ್ದಿಂದ 18 ಮಾರ್ಚ್ವರೆಗೆ ನಡೆದು ನಮಗೆ ಎಕ್ಸಾಮ್. ಹೌದಾ, ಎಕ್ಸಾಮ್ ನಡೆದು ಇಲ್ಲ? ಎಸ್. ಅಲ್ಲಿ ಟೋಟಲ್ ಮೋಸ್ಟ್ಲಿ 36 ಶಿಫ್ಟ್ ಅನ್ಸುತ್ತೆ, 36 ಪ್ಲಸ್ 30 ಪ್ಲಸ್ ಮಾಡ್ಕೋರಿ, ಯಾಕಂದ್ರೆ 36 38 ಸಮಥಿಂಗ್ ಶಿಫ್ಟ್ ಅದ ಟೋಟಲ್ ಶಿಫ್ಟ್. ಇಷ್ಟು ಶಿಫ್ಟ್ ಒಳಗೆ ಎಲ್ಲ ಎಕ್ಸಾಮ್ ಮುಗಿದು. ಅದೇ ರೀತಿ ಎಕ್ಸಾಮಲ್ಲಿ ಏನೇನಿತ್ತು, ಮ್ಯಾಥ್ಸ್ ಬಗ್ಗೆ 35 ಕ್ವಶನ್ಸು, ರೀಸನಿಂಗ್ 35, GK 50 ಕ್ವಶನ್ ಇದ್ದು. ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್ ಹಂಗೆ 120 ಮಾರ್ಕ್ಸು, 120 ಕ್ವಶನ್ಸ್ ಇದ್ದು. ಓಕೆ, ಅದೇ ರೀತಿ ನಮಗೆ ಸರ್ ನೆಗೆಟಿವ್ ಮಾರ್ಕ್ಸ್ ಎಷ್ಟು 1/3 ಗೊತ್ತಾಯ್ತಲ್ಲ. ನೆಗೆಟಿವ್ ಮಾರ್ಕ್ಸ್ ಎಷ್ಟು 1/3. ಇಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲ ಗೊತ್ತಿತ್ತು. ಓಕೆ, ನೆಕ್ಸ್ಟ್ ಈಗ ಸರ್ ಹಾರ್ಡ್ ಶಿಫ್ಟ್ ಯಾವ್ಯಾವ ಇದ್ದು, ಡೇಟ್ ಯಾವ್ಯಾವ, ಎಷ್ಟು, ಏನು ಅಂತ. ಓಕೆ, ಇಲ್ಲಿ ನೋಡಿರಿ, ಫಸ್ಟ್ ತಾರೀಕು ಸ್ಟಾರ್ಟ್ ಆದ ದಿನ 1ನೇ ಶಿಫ್ಟು 2ನೇ ಶಿಫ್ಟು ಹಾರ್ಡ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ GK ಸ್ವಲ್ಪ ಟಫ್ ಇದ್ದು ಅಂತೇಳಿ ಹುಡುಗರ ಪ್ರಕಾರ ಹೇಳಿದ್ರು. ಈ ಸಲ GK ಆಲ್ಮೋಸ್ಟ್ ಎಲ್ಲರೂ ಟಫ್ ಅಂತ ಇದ್ರು. ಕೆಲವೊಂದು ಸಲ ಮ್ಯಾಥ್ಸು ಬಂದದ ನಡುವೊಂದೊಂದು ಶಿಫ್ಟು, ಮ್ಯಾಥ್ಸಲ್ಲಿ ಕೂಡ ಹಾರ್ಡ್ ಶಿಫ್ಟ್ ಬಂದವು. ಓಕೆ, 2ನೇ ತಾರೀಕು ನಡೆದಂತಹ 1ನೇ ಶಿಫ್ಟು ಮತ್ತು 2ನೇ ಶಿಫ್ಟು ಹಾರ್ಡ್ ಶಿಫ್ಟು. ಅದೇ ರೀತಿ 3ನೇ ತಾರೀಕಿನಿಂದ 3ನೇ ತಾರೀಕು ನಡೆದಂತಹ ಶಿಫ್ಟ್ 3ನೇ ಶಿಫ್ಟಲ್ಲಿ ಆಗಿದ್ದು. ಅದೇ ರೀತಿ 4ನೇ ತಾರೀಕು ಶಿಫ್ಟ್ 1, 5ನೇ ತಾರೀಕು 3ನೇ ಶಿಫ್ಟು, 6ನೇ ತಾರೀಕು 2 ಮತ್ತು 3ನೇ ಶಿಫ್ಟು, 7ನೇ ತಾರೀಕು 1 ಮತ್ತು 2ನೇ ಶಿಫ್ಟು. ಡನ್. ಅದೇ ರೀತಿ 9ನೇ ತಾರೀಕು 2ನೇ ಶಿಫ್ಟು. ಅದೇ ರೀತಿ 10ನೇ ತಾರೀಕು 1 ಮತ್ತು 2ನೇ ಶಿಫ್ಟ್ 2. 11ನೇ ತಾರೀಕು ಅದಲ್ಲ, 3 ಶಿಫ್ಟ್ ಹಾರ್ಡ್ ಅಂತ ಹೇಳ್ತಾರೆ. ಓಕೆ, ಅದೇ ರೀತಿ 12ನೇ ತಾರೀಕು ಏನೈತಲ್ಲ ಸೆಕೆಂಡ್ ಶಿಫ್ಟು, 17ನೇ ತಾರೀಕು ಕೂಡ ಸೆಕೆಂಡ್ ಶಿಫ್ಟು, 18ನೇ ತಾರೀಕು ಏನೈತಲ್ಲ 1 ಮತ್ತು 2ನೇ ಶಿಫ್ಟ್ಗಳು ಹಾರ್ಡ್ ಶಿಫ್ಟ್ಗಳಾಗ್ಯಾವ. ಸರ್ ಇಷ್ಟೆಲ್ಲ ಹಾರ್ಡ್ ಶಿಫ್ಟ್ ಅದಾವ, ಇವ್ರಿಗೆ ನಾರ್ಮಲೈಸೇಷನ್ ಆದಮೇಲೆ ಮಾರ್ಕ್ಸ್ ಎಷ್ಟು ಬರ್ಬೋದು? ಹೌದಲ್ಲ, ನಾ ಹೇಳೋ ಪ್ರಕಾರ ಮಿನಿಮಮ್ 15+ ಬರುತ್ತೆ ನೋಡ್ರಿ. 15+ ಮಾರ್ಕ್ಸ್ ಇವರಿಗೆ ಬರುವಂತಹ ಚಾನ್ಸಸ್ ಅದಾವ. ಓಕೆ, ಡನ್. ಇಷ್ಟೆಲ್ಲ ಹಾರ್ಡ್ ಶಿಫ್ಟ್ ಅದಾವ. ಸರ್ ನಂದು ಶಿಫ್ಟ್ ಕೆಲವೊಂದು ವ್ಯತ್ಯಾಸಗಳಾಗಬಹುದು. ಇದು ಯಾವ ರೀತಿ ಪ್ರಿಪೇರ್ ಮಾಡಿದಂತಂದ್ರೆ ಎಲ್ಲ ಆಲ್ ಓವರ್ ಕರ್ನಾಟಕ ಆಗಲಿ ಅದರ್ ಸ್ಟೇಟಲ್ಲಿ ಬರೆದಂಥ ಕೆಲವು ಸ್ಟೂಡೆಂಟ್ಗಳು ಮೆಸೇಜ್ ಹಾಕಿದ ಪ್ರಕಾರ, ಅವುಗಳ ಸರ್ವೆ ಮಾಡಿದ ಪ್ರಕಾರ ಈ ರೀತಿ ಹೇಳ್ತಾ ಇರೋದು. ಓಕೆ, 12+ to 15+ ತನಕ ನಿಮ್ಗೆ ಮಾರ್ಕ್ಸ್ ಅಂತೂ ನಾರ್ಮಲೈಸೇಷನಲ್ಲಿ ಬರ್ತಾವೆ. ನೀವು SI ಕೂಡ ನೋಡಿದಿರಿ, ಎಷ್ಟೋ ಕಟ್ ಆಫ್ ಕಡಿಮೆ ನಿಂತದ. ಓಕೆ, ಎಸ್. ನೆಕ್ಸ್ಟ್ ಸರ್ ಮೇಲು ಅದೇ ರೀತಿ ಫಿಸಿಕಲ್ ಬಂದರೆ ಏನೇನಿರುತ್ತೆ. ಫಿಸಿಕಲಲ್ಲಿ ನೋಡಿರಿ 1600 ಮೀಟ್ರ್ ರನ್ನಿಂಗ್ ಇರುತ್ತೆ ಮೇಲ್ಗೆ, ಆದ್ರೆ ಟೈಮಿಂಗ್ ಎಷ್ಟು 5:45. ಆರ್ಮಿ ರನ್ನಿಂಗ್ ಐತಲ್ರಿ, ಅದೇ ರೀತಿ ನೋಡಿರಿ. ಮೇಲ್ ಕ್ಯಾಂಡಿಡೇಟ್ಗೆ ಅಂದರೆ ಪುರುಷರಿಗೆ 1600 ಮೀಟ್ರನ್ನು 5:45 ಒಳಗೆ ಹೊಡಿಬೇಕು. ಫಿಮೇಲ್ 800 ಮೀಟ್ರನ್ನು 3 ಗಂಟೆ 40 ನಿಮಿಷ ಒಳಗೆ ಹೊಡಿಬೇಕು ರೀ. ಲಾಂಗ್ ಜಂಪ್ ನೋಡಿರಿ 14 ಮೀಟ್ರ್ 2 ಚಾನ್ಸ್ ಇರ್ತವೆ. ಅದೇ ರೀತಿ ಲೇಡೀಸ್ಗೆ ಏನಿರ್ತೈತೆ ರೀ 9 ಮೀಟ್ರ್ 2 ಚಾನ್ಸ್ ಇರ್ತವೆ. ಹೈ ಜಂಪ್ ಕೂಡ 4 ಮೀಟ್ರ್ ಇರುತ್ತೆ, 2 ಚಾನ್ಸ್ ಇರುತ್ತೆ. ಫಿಮೇಲ್ಗೆ ಏನೈತೆ ರೀ 3 ಮೀಟರ್ 2 ಚಾನ್ಸ್ ಇರುತ್ತೆ. ಹೈಟ್ ನೋಡಿರಿ 165 ಇರಬೇಕು ನಾರ್ಮಲ್ ಕ್ಯಾಂಡಿಡೇಟಿಗೆ. ಆಮೇಲೆ SST 160, ಫಿಮೇಲ್ಗೆ 157 ಅದ. ಅದೇ ರೀತಿ SSTಗೆ 152 ಅದ. ಅದೇ ರೀತಿ ಚೆಸ್ಟ್ ಬಂದಂಗೆ ಬಾಯ್ಸ್ಗೆ 80 ನಾರ್ಮಲ್ ಇರಬೇಕು, +5 ಎಕ್ಸ್ಪ್ಯಾಂಡ್ ಇರಬೇಕು.
ಇದೇನು ಫಿಸಿಕಲ್ ಇನ್ಫಾರ್ಮೇಷನ್ ನೋಡಿರಿ. ಫಿಸಿಕಲ್ ನಿಮ್ಗೆ ಈ ಒಂದು ಸಲ ನಿಮ್ಗೆ 70+ 75+ ಆಗಿತ್ತಪ್ಪ ಅಂತಂದ್ರೆ ನೀವು ಫಿಸಿಕಲ್ ಮಾಡೋದು ಬೆಟ್ರು. ಫಿಸಿಕಲ್ ಬರಲಿ ಬಿಡಲಿ ಅದು ಬೇರೆ ಮಾತು. ಫಿಸಿಕಲ್ ಯಾಕಂತಂದ್ರೆ 5:45 ಅಂದರೂ ಭಾಳ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಇದ್ದವ್ರು ಮಾಡ್ತೀರಿ. ಈಗ ಮಾಡಲಿಲ್ಲ ಸರ್, ಬರಲಿಲ್ಲ, ನಾವು ಪ್ರಾಕ್ಟೀಸ್ ಮಾಡಿದ್ದು ನೀವು ಬರಲಿಲ್ಲ ಅಂದ್ರೆ ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದೆ ಬೇರೆದಕ್ಕೂ ಯೂಸ್ ಆಗುತ್ತೆ. ಹೌದಾ? ಎಸ್, ಈ ರೀತಿ ನಿಮ್ಮದು ಫಿಸಿಕಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಸರ್ ಕಟ್ ಆಫ್ ಮೇಲ್ಗೆ ಎಷ್ಟು ನಿಲ್ಲುತ್ತೆ? ಮೇಲ್ ಕ್ಯಾಂಡಿಡೇಟ್ಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ? ಮೇಲ್ ಕ್ಯಾಂಡಿಡೇಟ್ ಸಪ್ರೇಟ್ ಮಾಡೀನಿ, ಫೀಮೇಲ್ ಬೇರೆ ಮಾಡೀನಿ. ಓಕೆ, ಜನರಲ್ದವ್ರಿಗೆ 70 to 78, 74 to 78. ಓಕೆ, ನೆಕ್ಸ್ಟು ಒ ಬಿ ಸಿದವರಿಗೆ 70 to 75 ಬರಬಹುದು. ಓಕೆ, ಅದೇ ರೀತಿ ಇ ಡಬ್ಲ್ಯೂ ಎಸ್ಸಿಗೆ ನೋಡಿರಿ 70 to 72. ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ. ಎಸ್ ಸಿ ಎಸ್ ಟಿದು ಏನೈತಲ್ಲ, ಎಸ್ ಸಿದು 62 to 64, ಎಸ್ ಟಿದ 55 to 57. ದಿಸ್ ಈಸ್ ಮೇಲ್. ಪುರುಷರದು 1-2 ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ, ಪುರುಷರದು. ಓಕೆ, ಇದೇನು ಕಟ್ ಆಫ್ ಸರ್ ವೇರಿಯೇಷನ್ ಆಗ್ಬೋದು ಅಂತಿರಲ್ಲ, ಎಷ್ಟಾಗ್ಬೋದು? 1-2 ವೇರಿಯೇಷನ್ ಆಗ್ಬೋದು, ಕಮ್ಮಿ ಆಗ್ಬೋದು, ಹೆಚ್ಚಾಗ್ಬೋದು. ಓಕೆ, ಡನ್. ನೆಕ್ಸ್ಟ್ ಸರ್ ಕಟ್ ಆಫ್ ಫಾರ್ ಫೀಮೇಲ್ಸ್. ಫೀಮೇಲ್ ಕ್ಯಾಂಡಿಡೇಟ್ ಎಷ್ಟು? ಫೀಮೇಲ್. ಓಕೆ, ಫೀಮೇಲ್ ಕ್ಯಾಂಡಿಡೇಟ್. ಓಕೆ, ಜನರಲ್ಲು 69, 69ರಿಂದ 72 ಇವ ಅಂದ್ರೆ ಅನ್ರಿಸರ್ವ್ಡು. ಆಮೇಲೆ ಒ ಬಿ ಸಿದವ್ರದ್ದು 68 to 70 ಅದ ರೀ. ಇ ಡಬ್ಲ್ಯೂ ಎಸ್ಸು 65 to 69, ಎಸ್ ಸಿದು 58 to 60 ಅದ ರೀ. ಎಸ್ ಟಿದು ಏನದ 52 to 54. ಇದೇನು ಹೇಳ್ರಿ? ಮಹಿಳೆಯರದು. ಓಕೆ, ಕಟ್ ಆಫ್ ಇಷ್ಟು ನಿಲ್ಲೋ ಚಾನ್ಸಸ್ ಅದ. ಡನ್ನ, ಗೊತ್ತಾಯ್ತಿಲ್ರಿ? ಭಾಳ ಜನ ಕೇಳ್ತಾ ಇದ್ರಿ. ಓಕೆ, ಎಸ್. ನೆಕ್ಸ್ಟು ನಾರ್ಮಲೈಸೇಷನ್ ಅಂತೂ ಆವಾಗಲೇ ಹೇಳಿದ್ದು, ಏನು 50 to 15+ ನಾರ್ಮಲೈಸೇಷನ್ ಮಾರ್ಕ್ಸ್ ಬರೋ ಚಾನ್ಸಸ್ ಅದ ಹಾರ್ಡ್ ಶಿಫ್ಟು. ಓಕೆ, ಎಸ್. ಅದೇ ರೀತಿ ಸರ್ ನಾವು ಕೀ ಆನ್ಸರ್ ಅನ್ನತ್ತಿದ್ರಿ. ಹೌದಾ? ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಸರ್? ನಾವು ಯಾವಾಗ ನೋಡ್ಬೋದು ನಮ್ಗೆ ಎಷ್ಟು ಕರೆಕ್ಟ್ ಆಗ್ಯಾವ ಅಂತೇಳಿ? ಅದು ಕೂಡ ನಿನ್ನೆ ಒಂದು ಏನು ಡಿಪಾರ್ಟ್ಮೆಂಟಿಂದ ಒಂದು ಲೆಟ್ರ್ ಬಿಟ್ಟಾರ ನೋಡಿರಿ. ಏನದ ನೋಡಿರಿ ಇಲ್ಲಿ ಫಾರ್ಮ್ ನೋಡಿರಿ, ವೆಬ್ಸೈಟ್. ಹಾಂ, ಆನ್ಸರ್ ಕೀ ಇಲ್ಲಿ ಐತೆ ನೋಡಿರಿ, 3rd ಲೈನ್. ಆನ್ಸರ್ ಕೀ ಲಿಂಕ್ ವಿಲ್ ಬಿ ಪ್ರೊವೈಡೆಡ್ ಆನ್ ದ ವೆಬ್ಸೈಟ್ ಆಫ್ RRB ವಿಚ್ ವಿಲ್ ಬಿ ಆ್ಯಕ್ಟಿವ್ ಫ್ರಾಮ್ 24 ಇಲ್ಲಿ ಐತೆ ನೋಡಿರಿ, 24 ಮಾರ್ಚ್ 2025, 18 ಅಂದ್ರೆ 18 ಅಂದರೆ ಯಾವ್ದು ರೀ? ಸಾಯಂಕಾಲ. ಓಕೆ, ಸಾಯಂಕಾಲ 6 ಗಂಟೆಯಿಂದ 29/3 ಆ್ಯಕ್ಟಿವ್ ಇರುತ್ತೆ ನೋಡಿರಿ. ರಾತ್ರಿ 12 ಗಂಟೆ. ಇದು 6 PM, ಇದು 12 AM. ಡನ್ನ? ಕೀ ಆನ್ಸರ್ ಕೇಳ್ತಾಯಿದ್ರು ಭಾಳ ಜನ. ಇದು ನೋಡಿರಿ, ಗೊತ್ತಾಯಿತು? ಇಲ್ಲಿವರೆಗೂ ನಿಮ್ಮದು ಏನು ರೀ ಕೀ ಆನ್ಸರ್ಸು ಸಿಗ್ತದೆ. ನೀವು ನೋಡ್ಬೋದು ನಮ್ಮದು ಎಷ್ಟಾಗೈತಿ. ಅಬ್ಜೆಕ್ಷನ್ ಇದ್ದರೂ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಒಂದು ಅಬ್ಜೆಕ್ಷನ್ ಆಗ್ಬೇಕಂದ್ರೆ 50 ರೂಪೀಸ್ ಅದ. ನೀವು ಆ 50 ರೂಪೀಸನ್ನು ನೀವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡಿ, ಇಲ್ಲ UPI ಮುಖಾಂತರ ಮಾಡಿ, ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಮಾಡ್ಬೋದು. ಈ ರೀತಿ ಅವರು ಒಂದು ನೋಟಿಫಿಕೇಷನ್ ಅವರು ಏನು ಮಾಡ್ಯಾರ, ನಿನ್ನೆ ಹಾಕಿದ್ದಾರೆ. ಸೊ ಈ ರೀತಿ ನಿಮ್ಮದು ಕೀ ಆನ್ಸರ್ ಬರ್ತಾವೆ. ಅದೇ ರೀತಿ ಫಿಸಿಕಲ್ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ನಾನು ಯಾವಾಗ ಏನಾಗುತ್ತೋ ಅದೆಲ್ಲ ಹೇಳ್ತೀನಿ. ಓಕೆ, ಡನ್. ಮತ್ತೇನಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದೇ ರೀತಿ ಪ್ರಿಪ್ರೇಷನ್ ಕಂಟಿನ್ಯೂ ಇರಲಿ. ಯಾವುದೇ ಎಕ್ಸಾಮ್ ಬರಲಿ, ಮುಂದೆ ಬರುವಂಥ ಕಾಲ್ಫಾರ್ಮ್ ಕೂಡ SSC JD ಕೂಡ ನವಂಬರಲ್ಲಿ ಕಾಲ್ಫಾರ್ಮ್ ಅದ. ನವಂಬರ್ 2025 ಕಾಲ್ಫಾರ್ಮ್ ಅದ. ಅದೇ ಕೂಡ RPF ಕೂಡ ನೆಕ್ಸ್ಟ್ ಇಯರಲ್ಲಿ ಮೇ ಬಿ ಅದು ಕಾಲ್ಫಾರ್ಮ್ ಆಯ್ತಾ ಅನ್ನೋ ಥರ. ಇದು ಪ್ರೊಸೀಜರ್ ಕಂಪ್ಲೀಟ್ ಆಗುವ ಸಂದರ್ಭದಲ್ಲಿ ವೇರಿಯೇಷನ್ ಆಗ್ಬೋದು, ಬರೋ ಕಂಡೀಷನ್ಸ್ ಅದ. ಓಕೆ, ಅದು ಯಾವಾಗ ಏನು ಎತ್ತ ನಾನು ಹೇಳ್ತೀನಿ. ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿರಿ. ಏನೇ ನಿಮ್ಮದು ಡೌಟ್ ಇದ್ರೂ ಕಮೆಂಟ್ ಮುಖಾಂತರ ಹೇಳ್ರಿ, ಅಥವಾ ನಮ್ಮ ವಾಟ್ಸಪ್ ನಂಬರ್ ಮುಖಾಂತರ ಹೇಳ್ರಿ, ಅಥವಾ ನಮ್ಮದು ಏನೇನು ಹೊಸ ನೋಟಿಫಿಕೇಷನಲ್ಲಿ ಕರೆಂಟ್ ಅಫೇರ್ಸ್ ಯಾವುದೇ ಅಪ್ಡೇಟ್ ಆಗಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.